ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ವಾಟ್ ಎಕ್ಸಾಕ್ಟ್ಲಿ ಅವರು ಯಾವ ಒಂದು ಸಿಚುವೇಷನಲ್ಲಿ ಗೋತ್ರೂ ಆಗ್ತಾ ಇದ್ದಾರೆ, ಅವರ ಒಂದು ಸಂದರ್ಭ ಹೇಗಿದೆ, ಯಾಕೆ ಅವ್ರು ಇನ್ನೂ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ಅಥವಾ ಏನನ್ನು ಹೇಳಿದೆ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ, ಏನು ನಡೀತಾ ಇದೆ ಅವರ ಆ್ಯಕ್ಚುಲ್ ಮೈಂಡಲ್ಲಿ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಗೈಸ್, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಸಂಡೇ ನಾನು ರಿಲೇಷನ್ಶಿಪ್ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸಪೋಸ್ ನಿಮಗೆ ನಿಮ್ಮ ಪರ್ಸನ್ ವಾಪಸ್ ಬರಬೇಕು, ನಿಮ್ಮ ಪರ್ಸನ್ ಮಧ್ಯೆ ಇರುವಂತಹ ಒಂದು ದೂರ ಏನಿದೆ ಅದು ಹತ್ತಿರ ಆಗಬೇಕು, ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಒಳ್ಳೆ ಕಮ್ಯುನಿಕೇಷನ್ ಬಾಂಡಿಂಗ್ ಎಲ್ಲ ಬಿಲ್ಡ್ ಆಗಬೇಕು ಅಂತ ನಿಮ್ಗೆ ಏನಾದರೂ ಆಸಕ್ತಿ ಇದ್ದರೆ ಖಂಡಿತ ಈ ಒಂದು ವೆಬಿನಾರ್ನ ಜಾಯ್ನ್ ಆಗಿ. ಟ್ರಸ್ಟ್ ಮೀ, 100% ರಿಸಲ್ಟ್ಸ್ ತುಂಬ ಜನಕ್ಕೆ ಸಿಕ್ಕಿದೆ. ಎಲ್ರಿಗೂ ಅವ್ರಿಗೆಲ್ಲ ಸಿಕ್ಕಿದೆ ಅಂದರೆ ನಿಮಗೂ ಖಂಡಿತ ಸಿಗುತ್ತೆ. ಸೊ ಟ್ರಸ್ಟ್ ಮಾಡಿ, ಫೇತಿಂದ ನೀವು ಜಾಯ್ನ್ ಆದರೆ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಅಗೇನ್ ಐ ಆಮ್ ಟೆಲ್ಲಿಂಗ್ ಇಟ್ಸ್ ಅ ಜನರಲ್ ರೀಡಿಂಗ್. Take what resonates to you. Okay, so let's start the reading. ಸೊ ಗೈಸ್, ಈ ಒಂದು ಫ್ಲೇಮನ್ನೇ ನೋಡ್ತಾ ಇರಿ. ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತೊಗೊಳ್ಳಿ, ಸೊ ದಟ್ ನಿಮಗೆ ಅವರ ಒಂದು ಎನರ್ಜೀಸ್ ಕನೆಕ್ಟ್ ಆಗುತ್ತೆ. ವಾಟ್ ಎಕ್ಸಾಕ್ಟ್ಲಿ ಅವರು ಫೀಲ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ನೋಡೋಣ. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಹೇ ಕೃಷ್ಣ, ಪ್ಲೀಸ್ ಹೆಲ್ಪ್ ಮಿ ಟು ಗೈಡ್, ಪ್ಲೀಸ್ ಹೆಲ್ಪ್ ಮಿ ಟು ಗೈಡ್, ಪ್ಲೀಸ್ ಹೆಲ್ಪ್ ಮಿ ಟು ಗೈಡ್. ಓಕೆ, ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅಥವಾ ಬೇರೆದವರ ಇನ್ಫ್ಲೂಯೆನ್ಸಿಂದ, ಬೇರೆದವರ ಒಂದು ಬೇರೆದವರ ಒಂದು ಎಂಟ್ರಿಯಿಂದ ಇಲ್ಲಿ ನಿಮ್ಮಿಬ್ಬರ ಒಂದು ದೂರ ಏನಿದೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಕೈಂಡ್ ಆಫ್ ಥರ್ಡ್ ಪಾರ್ಟಿ ಸಿಚುವೇಶನ್. ಥರ್ಡ್ ಪಾರ್ಟಿ ಅಂದರೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಆಗಿರಬಹುದು, ಅಥವಾ ನಿಮ್ಮ ಪರ್ಸನ್ ಅವರ ಫ್ಯಾಮಿಲಿಯಲ್ಲಿ ಯಾರಾದರೂ ಬ್ರದರ್ ಸಿಸ್ಟರ್ಸ್ ಇರಬಹುದು, ಅಥವಾ ಅಕ್ಕ ತಂಗಿ ಇರಬಹುದು, ಅಥವಾ ರಿಲೇಷನ್ನಲ್ಲಿ ಯಾವುದೋ ಒಂದು ಹಂತದಲ್ಲಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ತೊಂದರೆ ಅನ್ನೋದನ್ನು ಕೊಡ್ತಾ ಇರಬಹುದು. ಸಮ್ ಎನಿಮೀಸ್ ಅಥವಾ ಈ ಒಂದು ರಿಲೇಷನ್ಶಿಪ್ನ ನೀವು ಕಮಿಟ್ ಆಗ್ತಿದ್ದ ಹಾಗೇ ತುಂಬಾ ಅಬ್ಸ್ಟ್ಯಾಕಲ್ಸ್ ಬರ್ತಾ ಇದೆ, ತುಂಬ ಸ್ಟ್ರಗಲ್ಸ್ ನೋಡ್ತಾ ಇದ್ದೀರಾ. ಆ್ಯಂಡ್ ಈ ಪರ್ಸನ್ ಈಸ್ ವೆರಿ ಸೈಲೆಂಟ್ ಆ್ಯಂಡ್ ಅಷ್ಟು ಇವರ ಭಾವನೆಗಳನ್ನು ಯಾವುದನ್ನೂ ವ್ಯಕ್ತಪಡಿಸ್ಕೊಳ್ಳೋದಿಲ್ಲ. ಎಲ್ಲ ಮನಸ್ಸಲ್ಲೇ ಇಟ್ಕೊಳ್ತಾರೆ, ಎಲ್ಲ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವ್ರಿಗೆ ನಿಮ್ಮ ಜೊತೆ ಮತ್ತೆ ರಿಯೂನಿಯನ್ ಮಾಡ್ಕೊಳ್ಳೋದಕ್ಕೆ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಬಟ್ ನಿಮ್ಮನ್ನ ಅಪ್ರೋಚ್ ಮಾಡೋದಕ್ಕೆ ಇವ್ರಿಗೆ ಗೊತ್ತಾಗ್ತಾಗಿಲ್ಲ. ಹಿ ಆರ್ ಶಿ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್. ಮೈಟ್ ಬಿ ನೀವು ಮೂವ್ ಆನ್ ಆಗಿಬಿಟ್ಟಿದ್ದೀರಾ, ಅಥವಾ ನನ್ನ ಬಿಟ್ಟು ಬೇರೆದವ್ರ ಜೊತೆ ಇವರಿದ್ದಾರಾ, ನಾನು ಹೇಗೆ ನನ್ನ ಪ್ಲೇಸಲ್ಲಿ ಬೇರೆದವ್ರನ್ನ ಇಮ್ಯಾಜಿನ್ ಕೂಡ ಹೇಗೆ ಮಾಡ್ಕೊಳಕ್ಕಾಗುತ್ತೆ. ಸಪೋಸ್ ಆ ಥರ ಇದ್ದರೆ ಅದು ನನಗೆ ಗೊತ್ತಾದರೆ ಅದನ್ನು ನಾನು ತಡ್ಕೊಳ್ತೀನ, ಆ ಒಂದು ಸಿಚುವೇಶನ್ನ ನಾನು ತಡೆಯೋಕ್ಕಾಗುತ್ತಾ ನನ್ನಿಂದ. ಎಸ್, ನಾನು ತುಂಬ ನೋವು ಕೊಟ್ಟಿದ್ದೀನಿ, ತುಂಬ ಹಾರ್ಟ್ ಬ್ರೇಕ್ ಮಾಡಿದ್ದೀನಿ ನನ್ನ ಪರ್ಸನ್ಗೆ. ಆ ಕಡೆಯಿಂದ 100% ಇತ್ತು, ಬಟ್ ಸ್ಟಿಲ್ ನನ್ನ ಕಡೆಯಿಂದ ತುಂಬ ತಪ್ಪುಗಳಾಗಿದೆ, ತುಂಬ ನೋವುಗಳಾಗಿದೆ. ನಾನು ಈ ಒಂದು ರಿಲೇಷನ್ಶಿಪ್ಗೆ ಅಥವಾ ನನ್ನ ಪರ್ಸನ್ಗೆ ನಾನು ಡಿಸರ್ವ್ ಇದ್ದೀನಾ, ಅರ್ಹತೆ ನನಗಿದೆಯಾ, ಈ ರೀತಿ ಎಲ್ಲ ಯೋಚನೆಗಳು ಈ ಪರ್ಸನ್ಗೆ ಬರ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಎಸ್, ಒಳಗೆ ಒಂದು ಭಯ ಕಾಡ್ತಾ ಇದೆ ದಟ್ ನಿಮ್ಮನ್ನು ಬಿಟ್ಟು ಹೋಗಬೇಕು, ಅಥವಾ ನೆನೆಸ್ಕೊಂಡ್ರೆ ಕಂಪ್ಲೀಟಾಗಿ ಫ್ಯೂಚರಲ್ಲಿ ಇವ್ರ ಜೊತೆ ನಾನು ಇರೋದಿಲ್ಲ, ಅಥವಾ ನಮ್ಮ ಪ್ಲ್ಯಾನಿಂಗ್ ಪ್ರಕಾರ ನಮ್ಮ ಫ್ಯಾಮಿಲಿ ಯಾವ ರೀತಿ ಬಿಲ್ಡ್ ಆಗಬೇಕು ಆ ರೀತಿಯ ಒಂದು ಕನಸು ಫ್ಯೂಚರ್ ಮುಂದೆ ಇರೋದಿಲ್ಲ, ಅಥವಾ ನನ್ನ ಪರ್ಸನ್ ಪ್ಲೇಸಲ್ಲಿ ನಾನು ಬೇರೆದವ್ರನ್ನಾದರೂ ಹೇಗೆ ಇಮ್ಯಾಜಿನ್ ಮಾಡ್ಕೋಬಹುದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿಯ ಒಂದು
ಲೈಕ್ ನಿಮ್ಮ ಒಂದು ಪ್ರೀತಿಯ ಮಧ್ಯೆ ಫ್ಯಾಮಿಲಿ ಎಂಟರ್ ಆಗಿರಬಹುದು ಅಥವಾ ಬೇರೆ ಒಂದು ಫ್ರೆಂಡ್ ಎಂಟರ್ ಆಗಿರಬಹುದು. ಅವರ ಒಂದು ಮಾತುಗಳನ್ನು ಇವರು ಕೇಳಿ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ಮೇಲೆ ಅನುಮಾನ ಪಟ್ಟಿರುವಂಥದ್ದು ಅಥವಾ ಡೌಟ್ ಪಟ್ಟಿರುವಂಥದ್ದು ಅಥವಾ ಸಮ್ಟೈಮ್ಸ್ ತುಂಬಾ ಕಂಟ್ರೋಲ್ ಮಾಡಿರುವಂಥದ್ದು, ಮ್ಯಾನಿಪುಲೇಟ್ ಮಾಡಿರುವಂಥದ್ದು ಅಥವಾ ಡಾಮಿನೇಟ್ ಮಾಡಿರುವಂಥದ್ದು ಅದೆಲ್ಲ ಇವ್ರಿಗೆ ಈಗ ನೆನಪಾಗ್ತಾ ಇದೆ. ಈಗ ರಿಯಲೈಸ್ ಆಗ್ತಾ ಇದೆ, ನಾನು ಬೇರೆದವರನ್ನು ಕೇಳಿಕೊಂಡು ಬೇರೆದವರ ಮಾತುಗಳನ್ನು ಕೇಳಿ ನನ್ನ ಪರ್ಸನ್ಗೆ ಈ ರೀತಿಯ ಒಂದು ನಡವಳಿಕೆ, ಈ ರೀತಿಯ ಕೆಟ್ಟದಾಗಿ ನಾನು ನಡೆಸ್ಕೊಂಡ್ಬಿಟ್ಟೆ, ಈ ರೀತಿಯ ಒಂದು ವಿಚಾರಗಳು ಇವರ ಒಂದು ಮನಸ್ಸಲ್ಲಿ ಕಾಡ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಎಸ್, ನಿಮ್ಮಿಬ್ಬರ ಒಂದು ಕಮ್ಯುನಿಕೇಷನ್ ಇದ್ದಾಗ, ನಿಮ್ಮಿಬ್ಬರ ಒಂದು ಪ್ರೀತಿ ಅನ್ನೋದು ಇದ್ದಾಗ ಇಲ್ಲಿ ಕಂಪ್ಯಾರೇಟಿವ್ ತುಂಬಾ ಆಗ್ತಾಯಿತ್ತು ಅಂತ ಹೇಳಬಹುದು. ಬಹುಶಃ ಅದು ಅರ್ನಿಂಗ್ಸ್ ವಾಯ್ಸ್ ಇರಬಹುದು ಕಂಪ್ಯಾರಿಸಮ್, ಅಥವಾ ಫಿಲ್ಮಿಸ್ಟಿಕ್ ಆಗಿ ಡ್ರಾಮಸ್ಟಿಕ್ ಆಗಿ ಇರಬೇಕು ನನ್ನ ಪರ್ಸನ್ ನನ್ನ ಜೊತೆಗೆ, ಅಥವಾ ತುಂಬಾ ನಾನು ಹೇಳ್ದ ಹಾಗೆ ಕೇಳಬೇಕು, ನನ್ನ ಜೊತೆನೇ ಇರಬೇಕು, ಈ ರೀತಿಯ ಒಂದು ಕಂಪ್ಯಾರಿಟಿವ್ ಆಗಿ ಈ ಪರ್ಸನ್ ಇರ್ತಿದ್ರು. ಆ್ಯಂಡ್ ಯಾವಾಗಲೂ ಇಲ್ಯೂಷನ್ನಲ್ಲೇ ಇರ್ತಿದ್ರು ಅಂತ ಕಾಣಿಸುತ್ತೆ ನಿಮ್ಮ ಜೊತೆಗೆ ಇದ್ದಾಗ. ಆ್ಯಂಡ್ ಡೋಂಟ್ ನೋ ದಟ್ ವಾಟ್ ಆ್ಯಕ್ಚುಲಿ ಪ್ರಾಕ್ಟಿಕಲ್ಲಾಗಿ ಲೈಫ್ ಹೇಗಿರುತ್ತೆ ಒಂದು ಪ್ರೀತಿನಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಟ್ ಲೈಕ್ ಫಿಲ್ಮಲ್ಲಿ ಯಾವ ರೀತಿ ತೋರಿಸ್ತಾರೆ ಅಥವಾ ಸೀರಿಯಲ್ಗಳಲ್ಲಿ ಯಾವ ರೀತಿ ತೋರಿಸ್ತಾರೆ ಆ ರೀತಿ ನನ್ನ ಪರ್ಸನ್ ನನ್ನ ಜೊತೆ ಇರಬೇಕು, ಫಿಲ್ಮಿಸ್ಟಿಕ್ ಆಗಿ ಲೈಫ್ ಇರಬೇಕು, ಈ ರೀತಿ ಇವರು ಯೋಚನೆ ಮಾಡಿದ್ದು ಒಂದು. ಆ್ಯಂಡ್ ಅದನ್ನು ನೀವು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದಾಗೆಲ್ಲ ಅವರು ನಿಮ್ಮಿಂದ ದೂರ ಆಗಿದ್ದು ತುಂಬಾ ಇವ್ರಿಗೆ ಈಗ ವಿಷಾದವನ್ನು ಉಂಟು ಮಾಡ್ತಾ ಇದೆ, ಅದು ತುಂಬ ನೋವನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳಬಹುದು. ನೀವು ಅರ್ಥ ಮಾಡಿಸಿದ್ರಿ ದಟ್ ಲೈಫ್ ಬೇರೆ, ಫಿಲಮ್ ಬೇರೆ, ಲೈಫ್ ಬೇರೆ, ಸೀರಿಯಲ್ ಬೇರೆ. ಜೀವನ ಸೀರಿಯಲ್ಗಳ ಥರ ಇರಲ್ಲ ಅಥವಾ ಲೈಫು ಫಿಲ್ಮ್ಗಳ ಥರ ಇರಲ್ಲ. ಈ ರೀತಿ ಇರಬಹುದು ಅಂತ ತೋರಿಸ್ಕೊಡ್ತಾರೆ ವಿನಃ ಇದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಪ್ರಾಕ್ಟಿಕಲ್ ಆಗಿರುವಂಥ ನೀವು ತುಂಬ ಸಾರಿ ಹೇಳಿದ್ದೀರಾ, ಬಟ್ ಈ ಪರ್ಸನ್ ನಿಮ್ಮ ಮಾತು ಕೇಳಲಿಲ್ಲ. ಆ್ಯಂಡ್ ಎಸ್, ಈ ಪರ್ಸನ್ಗೆ ಯಾರಾದರೂ ಸ್ವಲ್ಪ ಸಾಫ್ಟಾಗಿ ಮಾತಾಡಿದರೆ ಅಥವಾ ತುಂಬಾ ಇವರ ಒಂದು ಪರವಾಗಿ ಏನಾದರೂ ಮಾತಾಡಿದ್ರೆ ಇವರಿಗೆ ಆ ಪರ್ಸನ್ ತುಂಬ ಒಳ್ಳೆಯ ವ್ಯಕ್ತಿ ಅಂತ ಹೋಗ್ತಾರೆ, ಅವರನ್ನೇ ಕಂಪ್ಲೀಟಾಗಿ ನಂಬೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವರೇ ಸರಿ ಅಂತ ಅವರ ಒಂದು ಮಾತುಗಳನ್ನೇ ಇವ್ರು ಕೇಳೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ನಿಮ್ಮ ಮಾತನ್ನು ಕಡೆಗಣಿಸ್ತಾರೆ. ಈ ರೀತಿ ಎಷ್ಟೊಂದು ಸತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿದೆ, ಎಷ್ಟೊಂದು ಸತಿ ವಾದಗಳಾಗಿದೆ, ಆರ್ಗ್ಯುಮೆಂಟ್ಸ್ ಆಗಿದೆ, ಎಷ್ಟೊಂದು ಸತಿ ಜೋರಾಗಿ ಜಗಳಗಳಾಗಿದೆ. ಆ್ಯಂಡ್ ಸಮ್ವೇರ್ ನಿಮಗೆ ಇದೆಲ್ಲ ನೋಡಿ ಸಾಕಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನೀವು ಗಿವ್ ಅಪ್ ಮಾಡೋಣ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಆ್ಯಂಡ್ ಆ ಪರ್ಸನ್ಗೆ ಅದು ಈಗ ರಿಯಲೈಸ್ ಆಗ್ತಾ ಇದೆ, ವಾಟ್ ಇಫ್ ನನ್ನ ಪರ್ಸನ್ ನನ್ನನ್ನು ಗಿವ್ ಅಪ್ ಮಾಡಿದ್ರೆ, ವಾಟ್ ಇಫ್ ನನ್ನ ಪರ್ಸನ್ ಮೂವ್ ಆನ್ ಆಗಿದ್ದರೆ ಮತ್ತೆ ನಾನು ಯಾವ ಮುಖ ಇಟ್ಕೊಂಡು ಹೋಗಲಿ, ನಾನು ಈ ಥರ ಎಲ್ಲ ತುಂಬ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿದ್ದೀನಿ ಅಥವಾ ತುಂಬ ಸಿಲ್ಲಿಯಾಗಿ ರಿಯಾಕ್ಟ್ ಮಾಡಿದ್ದೀನಿ, ತುಂಬ ಚಿಕ್ಕ ಪುಟ್ಟ ವಿಚಾರಕ್ಕೂ ತುಂಬ ರಿಯಾಕ್ಟ್ ಮಾಡಿದ್ದೀನಿ, ತುಂಬ ಸೀನ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಈಗ ನನ್ನ ಪರ್ಸನ್ ನನ್ನ ಜೊತೆಗೆ ಬರಲಿ ಅಂದರೆ, ಈಗ ನನ್ನ ಪರ್ಸನ್ ನನ್ನ ಜೊತೆ ಮತ್ತೆ ಚೆನ್ನಾಗಿರಲಿ ಅಂದರೆ ಅದಿರೋದಕ್ಕೆ ಸಾಧ್ಯನಾ, ಅಥವಾ ಅದಿರೋದಕ್ಕೆ ತುಂಬಾ ಸಾಧ್ಯ ಆಗುತ್ತಾ, ಅಥವಾ ಮುಂಚೆ ಥರ ಇರೋದಕ್ಕೆ ಸಾಧ್ಯ ಆಗುತ್ತಾ? ಎಸ್, ನಾನು ಬೇರೆದವರ ಮಾತನ್ನ ಕೇಳಬಾರ್ದಾಗಿತ್ತು ಅಂತ ಒಂದು ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ, ಒಂದು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೇರೆದವರ ಒಂದು ಎಂಟ್ರಿ ನಮ್ಮ ಜೀವನಕ್ಕೆ ಮಾಡಿಕೊಡ್ಬಾರ್ದಾಗಿತ್ತು ನಾನು ಅಂತ ಅವರು ಥಿಂಕ್ ಮಾಡ್ತಾ ಇರೋದು ಒಂದು. ಆ್ಯಂಡ್ ಕೆಲವೊಂದು ವಿಚಾರಗಳು ನಿಮಗೆ ಅವರು ಹೇಳದೇ ಇರುವಂಥದ್ದು, ಆ್ಯಂಡ್ ಅದು ನಿಮಗೆ ಬೇರೆದವ್ರ ಮುಖಾಂತರ ಗೊತ್ತಾಗಿರುವಂಥದ್ದು. ನಿಮಗೆ ಹೆಚ್ಚಾಗಿ ಅವರು ಮುಚ್ಚಿಟ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಬೇರೆದವರ ಮುಖಾಂತರ ನಿಮಗೆ ಗೊತ್ತಾಗಿರೋದು ಅವ್ರಿಗೆ ಇನ್ನೂ ಈಗೋ ತುಂಬ ಹರ್ಟ್ ಮಾಡಿದೆ ಅಂತ ಹೇಳಬಹುದು. ಅದನ್ನು ನೀವು ಪ್ರಶ್ನೆ ಮಾಡಿದ್ದು ಅವ್ರಿಗೆ ತುಂಬ ನೋವನ್ನು ಕೊಟ್ಟಿದ್ದು. ಸೊ ಅದು ಈಗ ತುಂಬ ಗಿಲ್ಟ್ ಫೀಲ್ ಮಾಡಿಸ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ಇವ್ರು ಏನೇ ಮಾಡಿದ್ರೂ ಸರಿ, ನೀವೇನೇ ಮಾಡಿದ್ರೂ ತಪ್ಪು, ಒಂದು ಡಾಮಿನೇಟಿಂಗ್ ಆಗಿ ನಿಮ್ಮ ಜೊತೆಗಿದ್ದರು ಅಂತ ಹೇಳಬಹುದು. ಆ್ಯಂಡ್ ತುಂಬ ಕಂಟ್ರೋಲ್ ಎನರ್ಜಿನಲ್ಲಿ ಈ ಒಂದು ಪರ್ಸನ್ ನಿಮ್ಮ ಜೊತೆ ಇದ್ದರು ಅಂತ ಹೇಳಬಹುದು.
ಬಟ್ ಈ ಪ್ರೀತಿ ತುಂಬ ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತಾ ಇತ್ತು ಅಂತ ಹೇಳಬಹುದು. ಈಗ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಈಗ ಒಂದು ವಿಚಾರಗಳು ಯಾವುದು ಸರಿ ಹೋಗ್ತಾ ಇಲ್ಲ, ರಿಸಾಲ್ವ್ ಆಗ್ತಾ ಇಲ್ಲ. ಬಟ್ ಈಗ ಒಂದು ಪ್ರೀತಿ ಮುಂಚೆ ಒಂದು ತುಂಬಾ ಒಂದು ಅಟ್ಯಾಚ್ಮೆಂಟಿಂದ, ಒಂದು ಫೀಲಿಂಗ್ಸಿಂದ, ಒಂದು ಪ್ರೀತಿಯಿಂದ ಟ್ರೂ ಆಗಿ ವ್ಯಕ್ತವಾಗಿದ್ದಂತಹ ಪ್ರೀತಿ ದಿನ ಕಳೆದಂತೆಯೇ ತುಂಬ ಹಿಂಸೆ ಆಗೋದು, ಅಥವಾ ಅಷ್ಟು ಮುಂಚೆ ಇರುವಂತಹ ಒಂದು ಬಾಂಡಿಂಗ್ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಬರ್ತಾನೆ ಇರಲಿಲ್ಲ. ಜಸ್ಟ್ ಬಿಕಾಸ್ ಈ ಪರ್ಸನ್ ತುಂಬ ಚೈಲ್ಡಿಶ್ ಆಗಿ ತುಂಬ ಸಾರಿ ನೀವು ಕ್ಷಮಿಸಿದ್ದೀರಾ, ತುಂಬಾ ವರ್ಸ್ಟಾಗಿ ಬಿಹೇವ್ ಮಾಡಿದ್ದಾರೆ ನಿಮಗೆ. ಬಟ್ ಸ್ಟಿಲ್ ನಿಮ್ಗೆ ತುಂಬ ಚಾನ್ಸ್ ಕೊಟ್ಟಿದ್ದೀರಾ ಈ ಪರ್ಸನ್ಗೆ ಅಂತ ಹೇಳಬಹುದು. ಅದೆಲ್ಲ ಈಗ ನೆನೆಸ್ಕೊಂಡು ಈಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ದಟ್ ನಾನು ಮಾಡಿದ್ದಂತಹ ಒಂದು ತಪ್ಪು ಏನಿತ್ತು ಅದು ಯಾವುದು ಸರಿ ಇಲ್ಲ. ಆ್ಯಂಡ್ ಮೈಟ್ ಬಿ ಇಲ್ಲಿ ಕೆಲವರು ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅಂತ ಇವನ್ ನಿಮ್ಮ ಫ್ಯಾಮ್ಲಿ ಜೊತೆಗೂ ಕೆಲವ್ರು ಹೋಗಿರಬಹುದು ಆ ಪರ್ಸನ್ ಮನೆಗೆ ಉಳಿಸ್ಕೊಳ್ಳೋದಕ್ಕೆ. ಬಟ್ ಅಲ್ಲೂ ಸಹ ಇವರು ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡ್ರು ನಿಮ್ಮನ್ನ ಅಂತ ಹೇಳಬಹುದು. ತುಂಬ ಆರ್ಗ್ಯೂ ಮಾಡಿರಬಹುದು. ಸೊ ಅಲ್ಲೂ ಕೂಡ ಸಿಲ್ಲಿಯಾಗಿ ಬಿಹೇವ್ ಮಾಡಿದ್ದಾರೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಸೇರೋದಕ್ಕೆ ಏನೆಲ್ಲ ದಾರಿಗಳಿತ್ತೋ ಇವ್ರ ಕೈಯಿಂದನೇ ಇವರು ಮುಚ್ಚಿದ್ದಾರೆ ಅಂತ ಹೇಳ್ಬೋದು. ಇವ್ರ ಕೈಯಿಂದನೇ ಇವ್ರು ಹಾಳು ಮಾಡಿದ್ದಾರೆ ಅಂತ ಹೇಳಬಹುದು. ಸೊ ಅದೆಲ್ಲ ಈಗ ಇವ್ರು ನೆನೆಸ್ಕೊಂಡು ವ್ಯಥೆ ಪಡ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ, ನೋವನ್ನು ಪಡ್ತಾ ಇದ್ದಾರೆ. ಬಟ್ ಈಗ ನಿಮ್ಮವರೆಗೂ ಬಂದ್ರೂ ಸಹ ನೀವು ಎಕ್ಸೆಪ್ಟ್ ಮಾಡ್ತೀರಾ ಇಲ್ಲ, ಅಥವಾ ನನ್ನನ್ನು ಬಿಟ್ಟು ಇವ್ರು ಮೂವ್ ಆನ್ ಆಗಿದ್ದಾರಾ, ನಾನು ಕಳ್ಕೊಂಡ್ಬಿಟ್ನಾ, ಈ ರೀತಿಯ ಒಂದು ನೆಗೆಟಿವ್ ಥಾಟ್ಸ್ಗಳಲ್ಲಿ, ನೆಗೆಟಿವ್ ವೈಬಲ್ಲಿ ಈ ಒಂದು ಪರ್ಸನ್ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಮೈಟ್ ಬಿ ಈ ಪರ್ಸನ್ ಯಾವತ್ತೂ ಹತ್ತಿರಲಿಲ್ಲ. ರೀಸೆಂಟಾಗಿ ಇವ್ರು ನಿಮ್ಮನ್ನು ನೆನೆಸ್ಕೊಂಡು ತುಂಬ ಅಳ್ತಾ ಇದ್ದಾರೆ ಅಂತ ಹೇಳಬಹುದು. ತುಂಬ ದುಃಖ ಪಡ್ತಾ ಇದ್ದಾರೆ ಅಂತ ಹೇಳಬಹುದು. ಇವರ ಒಂದು ಮನಸ್ಸು ತುಂಬ ಭಾರವಾಗಿದೆ ಅಂತ ಹೇಳಬಹುದು. ಆ್ಯಂಡ್ ತುಂಬ ಸೆನ್ಸಿಟಿವ್ ಆಗಿದ್ದಾರೆ ಅಂತ ಹೇಳಬಹುದು. ಮುಂಚೆ ಇವ್ರಿಗೆ ಸ್ವಲ್ಪ ಬೇಜಾರಾದರೂ, ಸ್ವಲ್ಪ ನೋವಾದರೂ ನೀವಿದ್ರಿ, ನೀವು ಅವರ ಕಣ್ಣೀರನ್ನು ಒರೆಸೋದಕ್ಕಿದ್ರಿ, ನೀವು ಸಮಾಧಾನ ಮಾಡೋದಕ್ಕಿದ್ರಿ, ನೀವು ಮೋಟಿವೇಟ್ ಮಾಡೋದಕ್ಕೆ ಇದ್ರಿ. ಬಟ್ ಈಗ ನೀವಿಲ್ಲ ಅನ್ನೋ ಕಾರಣಕ್ಕೆ ತುಂಬಾ ದುಃಖ ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಹತ್ರ ಮತ್ತೆ ವಾಪಸ್ ಬರೋದಕ್ಕೂ ಸಹ ಇವ್ರಿಗೆ ಮುಖ ಇಲ್ಲ ಅಂತ ಹೇಳಬಹುದು. ಜಸ್ಟ್ ಬಿಕಾಸ್ ಇವರು ಪಾಸ್ಟಲ್ಲಿ ನಡೆದುಕೊಂಡಿರುವಂತಹ ರೀತಿ, ಕ್ಷಮಿಸೋಕ್ಕಾಗದೇ ಇರುವಂತಹ ತಪ್ಪುಗಳನ್ನು ಮಾಡಿರುವಂಥದ್ದು, ಅಥವಾ ಇವರು ಇನ್ನೂ ವಿಚಾರ ಮಾಡ್ತಾ ಇದ್ದಾರೆ ದಟ್ ನಮ್ಮಿಬ್ಬರ ಒಂದು ಪ್ಯೂರ್ ರಿಲೇಷನ್ಶಿಪ್ಪಿಗೆ ನಾನು ಬೇರೆದವ್ರನ್ನ ಎಂಟ್ರಿ ಮಾಡಿದ್ದು ಎಷ್ಟು ಸರಿ, ನನ್ನ ಫ್ಯಾಮಿಲಿನ ನಾನು ಎಂಟ್ರಿ ಮಾಡಿದ್ದು ಎಷ್ಟು ಸರಿ, ಮೂರನೇ ವ್ಯಕ್ತಿಯನ್ನು ಎಂಟ್ರಿ ಮಾಡಿದ್ದು ನಾನು ಎಷ್ಟು ಸರಿ, ಅಥವಾ ನನ್ನ ಫ್ರೆಂಡನ್ನು ನಾನು ಎಂಟ್ರಿ ಮಾಡಿದ್ದು ಎಷ್ಟು ಸರಿ. ಬರೀ ಪ್ರಶ್ನೆಗಳನ್ನೇ ಹಾಕ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇವ್ರಿಗೆ ಪ್ರಶ್ನೆಗಳು ಬಿಟ್ಟರೆ ಉತ್ತರಗಳು ಇವರಿಗೆ ಸಿಗ್ತಾ ಇಲ್ಲ. ಆ್ಯಂಡ್ ಇವರ ಒಂದು ಲೈಫ್ ಒಂದು ಪ್ರಶ್ನಾರ್ಥಕವಾಗಿ ಉಳಿಯುತ್ತಾ ಅನ್ನೋ ಒಂದು ಗಿಲ್ಟಲ್ಲಿ ಇದ್ದಾರೆ, ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ. ಮುಂದೆ ಏನು ಅಂತ ತಿಳಿತಾ ಇಲ್ಲ. ನಿಮ್ಮವರೆಗೂ ಬರೋದಕ್ಕೂ ಇವ್ರಿಗೆ ಆಗ್ತಾ ಇಲ್ಲ. ಭಯ ಅನ್ನೋದು ತಡೀತಾ ಇದೆ. ಮುಖ ಇಲ್ಲ ನಿಮ್ಮ ಹತ್ರ ಬಂದು ಮಾತಾಡೋವಷ್ಟು. ಅಷ್ಟರ ಮಟ್ಟಿಗೆ ಇವರು ನಿಮಗೆ ನೋವು ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಈಗ ಏನೇ ಮಾಡಿದ್ರು, ಏನೇ ಮಾತಾಡಿದ್ರು ಯಾವುದು ಸರಿ ಹೋಗಲ್ಲ ಅಂತ ಅವ್ರಿಗೆ ಗೊತ್ತು. ಬಟ್ ಸ್ಟಿಲ್ ಇವರು ಯಾವಾಗಲೂ ಹೀಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.